ಮನೆಯ ಮುಂದೆ ಡ್ಯಾನ್ಸ್ ಮಾಡುವ ದೆವ್ವ. ದೆವ್ವಕ್ಕೆ ಡ್ಯಾನ್ಸ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಆ ದೆವ್ವದ ಹತ್ತಿರ ಚಿಕ್ಕದಾದ ಒಂದು ಸ್ಪೀಕರ್ ಬಾಕ್ಸ್ ಇತ್ತು. ಆ ಸ್ಪೀಕರ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ತುಂಬಾ ಸೌಂಡ್ ಇಟ್ಟು ಹಾಡ್ ಹಾಕಿ ಡ್ಯಾನ್ಸ್ ಮಾಡೋದು ಆ ದೆವ್ವದ ಅಭ್ಯಾಸ. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ದೆವ್ವಕ್ಕೆ ಡ್ಯಾನ್ಸ್ ಆಡೋದು ತುಂಬಾ ಇಷ್ಟ. ಆದ್ರೆ ದೆವ್ವ ಡ್ಯಾನ್ಸ್ ಮಾಡುವಾಗ ಕೈ ತಟ್ಟಕ್ಕೆ ಯಾರೂ ಇಲ್ಲ. ಒಬ್ಳೇ ಡ್ಯಾನ್ಸ್ ಮಾಡೋದ್ರಿಂದ ತುಂಬಾ ಬೋರ್ ಆಗ್ತಿತ್ತು. ಏನೋ ಒಬ್ಳೇ ಡ್ಯಾನ್ಸ್ ಮಾಡೋದು ತುಂಬಾ ಬೋರ್ ಆಗ್ತಾ ಇದೆ ನನಗೆ. ಈ ಊರಲ್ಲಿ ಸುಮಾರು ಪಕ್ಷಿಗಳು ಇದ್ದಾರೆ. ಅವರು ನನ್ನ ಡ್ಯಾನ್ಸ್ ನೋಡಿ ಕೈ ತಟ್ಟಬೇಕು. ಎಲ್ರು ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಹಾಗೆ ಇನ್ ಮುಂದೆ ಅವರು ನಿದ್ರೆ ಮಾಡಬಾರ್ದು. ಇವತ್ತು ರಾತ್ರಿನೇ ನನ್ನ ಸ್ಪೀಕರ್ ಬಾಕ್ಸ್ನ ಎತ್ಕೊಂಡು ಅವ್ರ ಮನೆ ಹತ್ರ ಹೋಗ್ತೀನಿ. ಜೋರಾಗಿ ಹಾಡ್ ಹಾಕ್ತೀನಿ. ಹಾಗಂತ ಅಂದ್ಕೊಂಡು ದೆವ್ವ ರಾತ್ರಿಗೋಸ್ಕರ ಕಾಯ್ತಾ ಇತ್ತು. ಹೀಗಿರುವಾಗ ರಾತ್ರಿ ಸಮಯನೂ ಆಯ್ತು. ಪಕ್ಷಿಗಳು ಎಲ್ರೂ ಹಗಲಿಡಿ ತುಂಬಾ ಕಷ್ಟಪಟ್ಟು ದುಡ್ದು ರಾತ್ರಿ ಸಮಯ ಮಲ್ಗಿ ನಿದ್ರೆ ಮಾಡ್ತಾ ಇದ್ರು. ಸರಿಯಾಗಿ ಆ ಸಮಯದಲ್ಲಿ ದೆವ್ವ ಆ ಸ್ಪೀಕರ್ ಬಾಕ್ಸ್ ತಗೊಂಡು ಊರೊಳಗಡೆ ಬಂತು. ದೆವ್ವ ಮೊದಲನೇ ದಿನ ಮಹಿಹದ್ದಿನ ಮನೆಯ ಹತ್ರ ಹೋಯ್ತು. ದೆವ್ವ ಅದ್ರ ಮನ್ಸಲ್ಲಿ ಈ ರೀತಿ ಅಂದ್ಕೊಳ್ತು, ಈ ಮನೆಯಲ್ಲಿ ಎಲ್ರೂ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಿದ್ದಾರೆ. ಅವ್ರು ಎಲ್ಲರನ್ನ ಸೌಂಡ್ ಹಾಕಿ ಎಬ್ಬಿಸ್ಬಿಡ್ತೇನೆ. ಆವಾಗ್ಲೇ ನನಗೆ ಪ್ರಶಾಂತವಾಗಿರುತ್ತೆ. ಹಾಗಂತ ಅಂದ್ಕೊಂಡು ಜೋರಾಗಿ ಸೌಂಡ್ ಹಾಕಿ ದೆವ್ವ ಡ್ಯಾನ್ಸ್ ಮಾಡ್ತಾ ಇತ್ತು. ಒಳ್ಳೆ ನಿದ್ರೆಯಲ್ಲಿದ್ದ ಮಹಿಹದ್ದು ಆ ಸೌಂಡ್ ಕೇಳಿ ಎಚ್ಚರವಾಯಿತು. ಮಹಿಹದ್ದಿಗೆ ತುಂಬಾನು ಕೋಪ ಬಂತು. ಅರೆ ಯಾರಪ್ಪ ಇದು ಈ ಸಮಯದಲ್ಲಿ ಸ್ಪೀಕರ್ ಬಾಕ್ಸ್ ಅಲ್ಲಿ ಸೌಂಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು? ಬುದ್ಧಿ ಸ್ವಲ್ಪನಾದ್ರೂ ಇದೆಯಾ? ಯಾರು ಅಂತ ಹೋಗಿ ನೋಡ್ಬಿಟ್ಟು ಬರ್ತೀನಿ. ಸಿಕ್ಬೇಕು ಅವರು, ಆವಾಗ ಇದೆ ಅವರಿಗೆ. ಹಾಗೆ ಮಹಿಹದ್ದು ಕೋಪದಿಂದ ಕಿಟಕಿ ತೆರೆದು ಹೊರಗಡೆ ನೋಡಿದ್ಲು. ಆವಾಗ ಅವಳ ಮನೆಯ ಹೊರಗಡೆ ದೆವ್ವ ಡ್ಯಾನ್ಸ್ ಮಾಡ್ತಾ ಇತ್ತು. ದೆವ್ವವನ್ನು ನೋಡಿ ಮಹಿಹದ್ದು ತುಂಬಾನೇ ಹೆದ್ರದ್ಲು. ಆವಾಗ ದೆವ್ವ ಮಹಿಹದ್ದನ ಕೂಡ ನೋಡ್ತು. ಏನ್ ದೆವ್ವ ಇದು? ಏನಿದು? ಯಾಕೆ ಮನೆ ಮುಂದ್ಗಡೆ ಬಂದು ಈ ರೀತಿ ಡ್ಯಾನ್ಸ್ ಮಾಡ್ತಾ ಇದೀಯಾ? ಬಾ ಹೊರಗಡೆ ಬಾ, ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನನ್ನ ನೋಡು ಬಾ. ರಾತ್ರಿ ಸಮಯದಲ್ಲಿ ಈ ರೀತಿ ಬಂದು ತೊಂದರೆ ಕೊಡೋದು ದೊಡ್ಡ ತಪ್ಪು. ಇಲ್ಲಿಂದ ಹೋಗ್ಬಿಡು ದೆವ್ವ. ಹಾಗೆ ಮಹಿಹದ್ದು ಎಷ್ಟೇ ಹೇಳಿದ್ರು ಕೂಡ ಆ ದೆವ್ವ ಅದ್ರ ಮಾತನ್ನ ಕೇಳದೆ ಡ್ಯಾನ್ಸ್ ಮಾಡ್ತಾನೆ ಇತ್ತು. ಆದ್ರಿಂದ ಬೇರೆ ದಾರಿ ಇಲ್ಲದೆ ಮಹಿಹದ್ದು ಬಾಗಿಲನ್ನು ಹಾಕಿ ಮನೆಯೊಳಗಡೆ ಬಂದು ಕೂತ್ಕೊಂಡ್ಲು. ಮಹಿಹದ್ದು ಆ ರೀತಿ ಹೋಗಿದ್ರಿಂದ ದೆವ್ವ ಚಿಚುಕಾಗಿಯ ಮನೆ ಹತ್ರ ಬಂದು ಅಲ್ಲಿ ಅವಳು ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ಲು. ಅಬ್ಬಬ್ಬಬ್ಬಾ, ಯಾರಪ್ಪ ಇದು ಈ ಸಮಯದಲ್ಲಿ ಸೌಂಡ್ ಬಾಕ್ಸ್ ಅಲ್ಲಿ ಹಾಡ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು? ನಮ್ಮ ಊರಲ್ಲಿ ಯಾರ ಮನೇಲಾದ್ರೂ ಏನಾದ್ರೂ ಫಂಕ್ಷನ್ ಇದೆಯಾ? ಯಾವ್ದಕ್ಕೂ ಹೊರಗಡೆ ಹೋಗಿ ನೋಡಿ ಬರ್ತೀನಿ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಮನೆ ಹೊರಗಡೆ ಹೋಗಿ ನೋಡಿದ್ಲು. ಅಷ್ಟೇ, ಅಲ್ಲಿ ಹೊರಗಡೆ ದೆವ್ವ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಹೆದರ್ಕೊಂಡು ಪುನಃ ಮನೆಯೊಳಗಡೆ ಬಂದ್ಬಿಡ್ತು. ಪಾಪ ಚಿಚುಕಾಗೇನೋ ದೆವ್ವನ ನೋಡಿ ತುಂಬಾನು ಹೆದರ್ತಾ ಇದ್ಲು. ಅರೇ ದೆವ್ವ, ಅಯ್ಯೋ ದೆವ್ವ, ಯಾಕೆ ಇಲ್ಲಿಗೆ ಬಂದಿದೀಯಾ? ಹೊರಗಡೆ ಬಾ. ನೋಡ್ಬಿಟ್ಟು ಹಾಗೇನೆ ಮನೆಯೊಳಗಡೆ ಬಂದು ಕೂತ್ಕೊಂಡಿದ್ಯಾ? ಮತ್ತೆ ನಿನ್ ಜೊತೆ ಡ್ಯಾನ್ಸ್ ಆಡ್ತಾರೆ ಏನೋ? ಭಯ ಆಗ್ತಿದೆ, ದಯವಿಟ್ಟು ಹೋಗ್ಬಿಡು. ನಾನ್ ಬರೀ ಡ್ಯಾನ್ಸ್ ತಾನೇ ಮಾಡ್ತಾ ಇರೋದು, ನನ್ನ ನೋಡಿ ಯಾಕೆ ಹೆದರ್ತೀಯ ನೀನು? ಭಯ ಆಗಲ್ವಾ? ದಯವಿಟ್ಟು ಹೋಗ್ಬಿಡು. ಹಾಗೆ ಪಾಪ ಎಲ್ರೂ ನಿದ್ರೆ ಮಾಡೋ ಸಮಯದಲ್ಲಿ ದೆವ್ವ ಯಾರ ಮಾತುಗೂ ಬೆಲೆ ಕೊಡದೆ ಸೌಂಡ್ ಆಗಿ ಹಾಡಾಕಿ ಡ್ಯಾನ್ಸ್ ಮಾಡ್ತಾ ಇತ್ತು. ಆದ್ರಿಂದ ಪಕ್ಷಿಗಳಿಗೆ ಕಷ್ಟ ಆಗ್ತಾ ಇತ್ತು. ಆದ್ರೆ ದೆವ್ವ ಅವರನ್ನು ನೋಡಿ ಸಂತೋಷ ಪಡ್ತಾ ಇತ್ತು. ಹೀಗೆ ಒಂದೊಂದಿನ ರಾತ್ರಿ ಸಮಯನೂ ದೆವ್ವ ಸೌಂಡ್ ಬಾಕ್ಸ್ ತಗೊಂಡ್ ಬಂದು ಜೋರಾಗಿ ಹಾಡ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇತ್ತು. ಪಕ್ಷಿಗಳು ಕಷ್ಟಪಡೋದನ್ನ ನೋಡಿ ದೆವ್ವಕ್ಕೆ ತುಂಬಾನು ಸಂತೋಷ ಆಗ್ತಾ ಇತ್ತು. ಆದ್ರೆ ಪಕ್ಷಿಗಳು ಮಾತ್ರ ಕಷ್ಟಪಡ್ತಾ ಇದ್ರು. ರಾತ್ರಿ ಇಡೀ ನಿದ್ರೆ ಮಾಡಕ್ಕಾಗದೆ ಅವರೆಲ್ರೂ ಕಷ್ಟನ ಅನುಭವಿಸ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಪಾಪ ಪಕ್ಷಿಗಳು ಎಲ್ರು ಕೂಡ ಏನು ಮಾಡಕ್ಕಾಗದೆ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಏನೋ ದೆವ್ವ ಕೊಟ್ಟ ತೊಂದರೆಯಲ್ಲಿ ರಾತ್ರಿ ಇಡೀ ನಿದ್ರೆ ಮಾಡಕ್ಕಾಗ್ಲೇ ಇಲ್ಲ. ಹೌದೌದು, ಏನ್ ಮಾಡ್ದ ಅರ್ಥ ಆಗ್ತಿಲ್ಲ. ಏನಾದ್ರೂ ಮಾಡ್ಲೇಬೇಕು. ಹೌದೌದು, ಇಲ್ಲಾಂದ್ರೆ ನಾವು ಪ್ರಶಾಂತವಾಗಿ ನಿದ್ರೆ ಮಾಡಕ್ಕಂತೂ ಆಗಲ್ಲ. ಸರಿ, ಇವತ್ ರಾತ್ರಿ ಅದ್ ಬರುವಾಗ ನಾವು ದೆವ್ವದ ಹತ್ರ ಸ್ವಲ್ಪ ಮಾತಾಡಿ ನೋಡೋಣ. ಹೌದೌದು, ಇದ್ ನಿಜಾನೇ. ಒಂದ್ ವೇಳೆ ಒಳ್ಳೆದಾಗಿ ಮಾತಾಡಿದ್ರೆ ಅದು ಅರ್ಥ ಮಾಡ್ಕೊಳ್ತಾ ಏನೋ. ಸರಿ, ಹಾಗಾದ್ರೆ ಇವತ್ ರಾತ್ರಿ ನಾವೆಲ್ರೂ ದೆವ್ವದ ಹತ್ರ ಮಾತಾಡೋಣ. ಹಾಗೆ ಆ ದಿನ ರಾತ್ರಿ ಸಮಯ ಆಯ್ತು. ಹಾಗೆ ದೆವ್ವದ ಹತ್ರ ಈ ರಾತ್ರಿ ಮಾತಾಡ್ಲೇಬೇಕು ಅಂತ ಎಲ್ಲ ಪಕ್ಷಿಗಳು ನಿರ್ಧಾರ ಮಾಡಿದ್ರು. ಹೀಗಿರುವಾಗ ಆ ದಿನ ರಾತ್ರಿ ಸಮಯ ಪುನಃ ಸೌಂಡ್ ಬಾಕ್ಸ್ ತಗೊಂಡು ದೆವ್ವ ಊರೊಳಗಡೆ ಬಂತು. ಜೋರಾಗಿ ಸೌಂಡ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇತ್ತು. ಆ ಶಬ್ದ ಕೇಳಿ ಪಕ್ಷಿಗಳೆಲ್ರೂ ಹೊರಗಡೆ ಬಂದ್ರು. ಎಲ್ರೂ ಒಟ್ಟಿಗೆ ಬಂದಿರೋದನ್ನ ನೋಡಿ ಆ ದೆವ್ವನು ತುಂಬಾನೇ ಆಶ್ಚರ್ಯಪಟ್ಟಿತು. ಆವಾಗ ಪಕ್ಷಿಗಳನ್ನ ನೋಡಿ ದೆವ್ವ ಈ ರೀತಿ ಕೇಳಿತು. ಏನಿದು, ಎಲ್ರೂ ಒಟ್ಟಿಗೆ ಬಂದಿದ್ದೀರಾ?
ಓಹೋ, ನನ್ನ ಡ್ಯಾನ್ಸನ್ನು ನೋಡೋದಕ್ಕೋಸ್ಕರ ಬಂದಿದ್ದೀರಾ? ಇಲ್ಲ ದೇವಾ, ಯಾಕೆ ಈ ರೀತಿ ಸ್ಪೀಕರ್ ಬಾಕ್ಸ್ ಇಟ್ಟು ಡ್ಯಾನ್ಸ್ ಮಾಡ್ತಾ ಇದೀಯಾ? ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನೀವೆಲ್ಲರೂ ನೋಡಬೇಕು ಅಂತಾನೆ ನಾನು ಬಂದು ಡ್ಯಾನ್ಸ್ ಮಾಡ್ತಾ ಇರೋದು. ಇಲ್ಲಿ ನೋಡ್ದೇವಾ, ನಾವು ರಾತ್ರಿಯಲ್ಲಿ ಮಲ್ಗಕ್ಕಾಗ್ತಾ ಇಲ್ಲ. ನೀನು ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದೀಯಾ? ಅರೆ, ನಾನಿಲ್ಲಿ ಕಷ್ಟಪಟ್ಟು ಡ್ಯಾನ್ಸ್ ಆಡ್ತಾ ಇದ್ದೀನಿ, ನೀವು ರಾತ್ರಿಯಲ್ಲಿ ಮಲ್ಗೋದು ಯಾಕೆ ಹೇಳಿ? ನಾವು ಹಗಲಿಡೀ ಕಷ್ಟಪಡ್ತಾ ಇದ್ದೀವಿ, ರಾತ್ರಿ ನಿದ್ರೆ ಬರಲ್ವಾ? ನಾನು ರಾತ್ರಿ ಇಡೀ ನಿದ್ರೆ ಇಲ್ಲದೆ ಈ ಡ್ಯಾನ್ಸ್ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ. ಅದನ್ನ ನೀವು ನೋಡ್ಬೇಕಲ್ವಾ? ಅದಕ್ಕೋಸ್ಕರನೇ ಸೌಂಡ್ ಬಾಕ್ಸ್ ಇಟ್ಟು ಡ್ಯಾನ್ಸ್ ಮಾಡ್ತಿರೋದು. ಇವಾಗ ನಮ್ಮನ್ನ ಏನ್ ಮಾಡಕ್ ಹೇಳ್ತೀಯಾ? ದೆವ್ವದ ಮೇಲೆ ಎಲ್ರಿಗೂ ತುಂಬಾನೇ ಕೋಪ ಇತ್ತು. ಆದ್ರೆ ದೆವ್ವಕ್ಕೆ ಎಲ್ರ ಮುಂದ್ಗಡೆ ಡ್ಯಾನ್ಸ್ ಮಾಡೋದು ತುಂಬಾ ಆಸೆ. ಆದ್ರಿಂದ ಅವ್ರೆಲ್ರು ಏನೇ ಹೇಳಿದ್ರು ಅವ್ರ ಮಾತನ್ನ ಕೇಳಲಿಲ್ಲ. ಎಲ್ರು ಬನ್ನಿ, ಬಂದು ನನ್ ಮುಂದ್ಗಡೆ ಕೂತ್ಕೊಳ್ಳಿ, ನಾನ್ ಡ್ಯಾನ್ಸ್ ಮಾಡೋದನ್ನ ನೋಡಿ. ಅದೆಲ್ಲ ಆಗಲ್ಲ, ನಮ್ಗೆ ನಿದ್ರೆ ಬರ್ತಿದೆ, ಇಲ್ಲಿಂದ ಹೋಗೋ. ನೀವೆಲ್ರೂ ಇಲ್ಲಿಂದ ಹೋಗ್ತೀನಿ ಅಂದ್ರೆ ಆಮೇಲೆ ನಾನು ನಿಮ್ಮ ಎಲ್ಲರನ್ನ ಕೊಂದಾಕ್ಬಿಡ್ತೀನಿ. ಈ ಯಾಕ್ತೇವಾ, ಯಾಕಿಷ್ಟು ಕೋಪ ಮಾಡ್ಕೊಳ್ತೀಯಾ? ನನಗೆ ಕೋಪ ಬಂತು ಅಂದ್ರೆ ನಾನು ಹೇಳಿದ್ದನ್ನ ಹಾಗೇನೇ ಮಾಡ್ತೀನಿ. ಅಯ್ಯಯ್ಯೋ, ಈ ಯಾಕಪ್ಪ ಕಷ್ಟ, ಬನ್ನಿ ಕೂತ್ಕೊಳ್ಳಿ. ಹಾ, ದೆವ್ವದ ಮೇಲೆ ಅಷ್ಟಾದ್ರೂ ಭಯ ಇರ್ಬೇಕು. ಹಾಗೆ ದೆವ್ವ ಅವ್ರೆಲ್ಲರನ್ನ ಬೆದರಿಸಿದ್ರಿಂದ ಬೇರೆ ದಾರಿ ಇಲ್ದೆ ದೆವ್ವ ಡ್ಯಾನ್ಸ್ ಮಾಡ್ತಾ ಇರೋದನ್ನ ಪಕ್ಷಿಗಳು ಎಲ್ರೂ ನೋಡ್ತಾ ಇದ್ರು. ರಾತ್ರಿ ತುಂಬಾ ಹೊತ್ತಾಗ್ತಾ ಇತ್ತು. ದೆವ್ವ ಅಂತೂ ಡ್ಯಾನ್ಸ್ ಮಾಡೋದನ್ನ ನಿಲ್ಲಿಸ್ಲೇ ಇಲ್ಲ. ಎಲ್ರಿಗೂ ನಿದ್ರೆ ಬರ್ತಾ ಇತ್ತು. ಆದ್ರೂ ದೆವ್ವ ನಿದ್ರೆ ಮಾಡಿದ್ರೆ ಸಾಯಿಸ್ಬಿಡುತ್ತೆ ಅನ್ನುವ ಭಯದಲ್ಲಿ ಎಲ್ರೂ ಕಣ್ಬಿಟ್ಕೊಂಡು ನೋಡ್ತಾನೆ ಇದ್ರು. ರಾತ್ರಿ ಇಡೀ ನಿದ್ರೆ ಇಲ್ಲ ಅನ್ನೋದ್ರಿಂದ ಮರುದಿನ ಕೆಲ್ಸಕ್ಕೋದ ಜಾಗದಲ್ಲಿ ಪಾಪ ಪಕ್ಷಿಗಳಿಂದ ಕೆಲಸ ಮಾಡಕ್ಕಾಗ್ಲೇ ಇಲ್ಲ. ಈ ದಿನ ರಾತ್ರಿನಾದ್ರೂ ಮಲಗಿ ನಿದ್ರೆ ಮಾಡ್ಬೋದು ಅಂತ ಅಂದ್ಕೊಳ್ಳುವಾಗ ದೆವ್ವ ಪುನಃ ಊರೊಳಗಡೆ ಬಂತು. ಜೋರಾಗಿ ಸೌಂಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಮನೆಯಿಂದ ಹೊರಗಡೆ ಬಂದ್ರು. ಅರೆ, ಏನ್ ದೆವ್ವ, ನೆನ್ನೆ ತಾನೆ ನೀನ್ ಡ್ಯಾನ್ಸ್ ಮಾಡಿದನ್ನ ನಾವು ನೋಡಿದ್ವಿ, ಇವತ್ತು ಕೂಡನಾ? ಹೌದು, ಇವತ್ತೂನೂ ಅಲ್ಲ, ಯಾವತ್ತೂ ನಾನು ಡ್ಯಾನ್ಸ್ ಮಾಡ್ತಾನೆ ಇರ್ತೀನಿ, ನೀವು ನೋಡ್ಬೇಕು, ಇಲ್ಲಾಂದ್ರೆ ಕೊಂದ್ಬಿಡ್ತೀನಿ. ಆದ್ರೆ ನಮ್ಗೆ ನಿದ್ರೆ ಬರ್ತಾ ಇದೆ ದೆವ್ವ. ನಿದ್ರೆ ಬಂದ್ರೆ ಡ್ಯಾನ್ಸ್ ಮಾಡಿ ಮುಗಿಸಿದ್ಮೇಲೆ ನಿದ್ರೆ ಮಾಡಿ, ಮಧ್ಯದಲ್ಲಿ ನಿದ್ರೆ ಮಾಡಿದ್ರೆ ಆಮೇಲೆ ಹಾಗೇನೆ ನಿದ್ರೆ ಮಾಡ್ತಾನೆ ಇರ್ಬೇಕು. ಸರಿ ಸರಿ, ನೀನ್ ಡ್ಯಾನ್ಸ್ ಮಾಡು, ನಾವೆಲ್ರೂ ನೋಡ್ತೀವಿ. ಹಾಗೆ ಆ ದೆವ್ವ ಯಾರ ಮಾತು ಕೇಳ್ದೆ ಡ್ಯಾನ್ಸ್ ಮಾಡ್ತಾನೆ ಇತ್ತು. ಪಕ್ಷಿಗಳು ಬೇರೆ ದಾರಿ ಇಲ್ಲದೆ ಡ್ಯಾನ್ಸ್ ಅನ್ನ ನೋಡ್ತಾ ಇದ್ರು. ಹೀಗಿರುವಾಗ ಮರುದಿನ ಈ ರೀತಿ ಮಾತಾಡಿದ್ರು. ಈ ದೆವ್ವದ ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಹೌದು ಟೋನಿ, ನಾವು ಹಗ್ಲಿಡಿ ಕಷ್ಟಪಟ್ಟು ದುಡಿದು ನಮಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ಸಿಗುವ ಸಮಯನೇ ರಾತ್ರಿ ಸಮಯ ಮಾತ್ರ. ಆ ಸಮಯದಲ್ಲೂ ವಿಶ್ರಾಂತಿ ತಗೊಳ್ಳಿಲ್ಲ ಅಂದ್ರೆ ಆಮೇಲೆ ಮರುದಿನ ಕೆಲಸ ಮಾಡಕ್ಕಾಗ್ತಿಲ್ಲ. ಹೌದೌದು, ಕೆಲಸ ಮಾಡಕ್ ಹೋದ್ರೂ ಕೂಡ ರಾತ್ರಿ ನಿದ್ರೆ ಮಾಡಿಲ್ಲ ಅನ್ನೋದ್ರಿಂದ ಅಲ್ಲಿ ಸರಿಯಾಗಿ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಹಾ, ಈ ದೆವ್ವನ ಹೇಗಾದ್ರೂ ಊರೊಳಗಡೆ ಬರ್ದೇ ಇರುವಾಗೆ ತಡಿಬೇಕು. ಏನ್ ಮಾಡೋದಾದ್ರೂ ನಾವೇ ಧೈರ್ಯದಿಂದ ಮಾಡ್ಬೇಕು. ಹಾಗೆ ಪಕ್ಷಿಗಳು ಎಲ್ರೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಯಾರಿಗೂ ಯಾವುದೇ ಐಡಿಯಾನು ಸಿಗ್ಲೇ ಇಲ್ಲ. ಆವಾಗ್ಲೇ ಲೂಸಿ ಪಾರಿವಾಳಕ್ಕೆ ಒಂದ್ ಐಡಿಯಾ ಸಿಕ್ತು. ನನ್ನ ಹತ್ರ ಒಂದ್ ಐಡಿಯಾ ಇದೆ. ಹೌದಾ, ಏನ್ ಲೂಸಿ, ಏನ್ ಐಡಿಯಾ ಅದು? ದೆವ್ವ ನಮ್ಮ ಊರೊಳಗಡೆ ಬರಬಾರ್ದು ಅಂದ್ರೆ ದೆವ್ವ ಡ್ಯಾನ್ಸ್ ಮಾಡೋದನ್ನ ತಡಿಬೇಕು. ಹೌದಾ, ಆದ್ರೆ ದೆವ್ವ ಡ್ಯಾನ್ಸ್ ಮಾಡೋದನ್ನ ಹೇಗ್ ತಡೆಯೋದು? ದೆವ್ವ ಪ್ರತಿದಿನ ಡ್ಯಾನ್ಸ್ ಆಡೋ ಜಾಗದಲ್ಲಿ ನಾವು ಹಳ್ಳ ತೋಡಿ ಅದರಲ್ಲಿ ಮುಳ್ಳು ಹಾಕ್ಬೇಕು. ಆಮೇಲೆ ಆ ಮುಳ್ಳ ಮೇಲೇನು ಸ್ವಲ್ಪ ಮಣ್ಣು ಹಾಕ್ಬೇಕು. ಈ ಐಡಿಯಾ ಚೆನ್ನಾಗಿದೆ, ನಾವ್ ಇದನ್ನ ಇವತ್ ರಾತ್ರಿಯೇನೆ ಮಾಡೋಣ. ಹಾಗೆ ಪಕ್ಷಿಗಳು ಎಲ್ರೂ ಸೇರಿ ದೆವ್ವ ದಿನ ಡ್ಯಾನ್ಸ್ ಆಡುವ ಜಾಗದಲ್ಲಿ ಒಂದು ಹಳ್ಳನ ತೆಗೆದು ಅದರಲ್ಲಿ ಮುಳ್ಳು ಹಾಕಿ ಅದ್ರ ಮೇಲೆ ಪುನಃ ಮಣ್ಣನ್ನ ಹಾಕಿದ್ರು. ಆ ದಿನ ರಾತ್ರಿ ದೆವ್ವ ಡ್ಯಾನ್ಸ್ ಮಾಡೋದಕ್ಕೋಸ್ಕರ ಬಂದಾಗ ಪಕ್ಷಿಗಳು ಎಲ್ರೂ ಮೊದ್ಲೇ ಅಲ್ಲಿ ಕಾಯ್ತಾ ಇದ್ರು. ಅರೆ, ಏನಿದು, ಇವತ್ತು ನನಗಿಂತ ಮುಂಚೆನೆ ಬಂದು ನನ್ನ ಡ್ಯಾನ್ಸ್ಗೋಸ್ಕರ ಕಾಯ್ತಾ ಇದ್ದೀರಾ? ಹೌದು, ಡ್ಯಾನ್ಸ್ ಆಡೋದೇವ್ವಾ. ನೀನ್ ಡ್ಯಾನ್ಸ್ ನೋಡಿಲ್ಲ ಅಂದ್ರೆ ನಮ್ಗೆ ನಿದ್ರೇನೆ ಬರಲ್ಲ. ಓ ಹೌದಾ, ಇರಿ ಡ್ಯಾನ್ಸ್ ಆಡ್ತೀನಿ. ಹಾಗೆ ದೆವ್ವ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತು. ಆದ್ರೆ ಡ್ಯಾನ್ಸ್ ಮಾಡುವಾಗ ಅದ್ರ ಕಾಲಲ್ಲಿ ಏನೋ ಚುಚ್ಕೊಳ್ತಾ ಇತ್ತು. ಆದ್ರಿಂದ ಡ್ಯಾನ್ಸ್ ಮಾಡೋದನ್ನ ನಿಲ್ಸಿ ಅದು ಯೋಚನೆ ಮಾಡ್ತಾ ಇತ್ತು. ಅರೆ, ಏನ್ ದೆವ್ವ ನಿಲ್ಲಿಸ್ಬಿಟ್ಟೆ, ಇನ್ನು ಸ್ವಲ್ಪ ಡ್ಯಾನ್ಸ್ ಮಾಡೋ. ಏನೋ ಚುಚ್ಚೋ ತರ ಇದೆ. ಅರೆ, ಅದೆಲ್ಲ ಏನಿಲ್ಲ, ಇದೆಲ್ಲ ನಿನ್ನನ್ನ ತಡೆಯಕ್ಕಾಗಲ್ಲ. ಅದೂನು ನಿಜಾನೇ. ಹಾಗಂತ ಹೇಳಿ ಪುನಃ ಆ ದೆವ್ವ ಡ್ಯಾನ್ಸ್ ಮಾಡ್ತಾನೆ ಇತ್ತು. ಜೋರಾಗಿ ಡ್ಯಾನ್ಸ್ ಮಾಡುವಾಗ ಮುಳ್ಳು ಅದರ ಕಾಲಲ್ಲಿ ಚುಚ್ಕೊಳ್ತು. ಆದ್ರಿಂದ ಡ್ಯಾನ್ಸ್ ಮಾಡೋದನ್ನ ನಿಲ್ಲಿಸ್ಬಿಡ್ತು. ಏನಾಯ್ತು ದೇವ, ಯಾಕೆ ನಿಲ್ಲಿಸ್ಬಿಟ್ಟೆ? ನನ್ ಕಾಲಿಗೆ ಏನೋ ಚುಚ್ಕೊಂಡಿದೆ, ನನಗ್ ತುಂಬಾ ನೋವಾಗ್ತಿದೆ.
ಅಯ್ಯಯ್ಯೋ, ಹೌದಾ? ಇವಾಗ ಏನ್ ಮಾಡೋದು? ನಾನು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಸರಿ ದೇವ, ನೋಡ್ಕೊಂಡು ಹೋಗೋ. ಹಾಗೆ ದೆವ್ವ ಅಲ್ಲಿಂದ ಹೋಗ್ಬಿಡ್ತು. ಆದ್ರೆ ನೋಡಿ ಎಲ್ರೂ ಸಂತೋಷಪಟ್ರು. ಅಮ್ಮಯ್ಯ, ದೆವ್ವದಿಂದ ತಪ್ಪಿಸ್ಕೊಂಡಾಯ್ತು. ಇವಾಗ ಪ್ರಶಾಂತವಾಗಿದೆ. ದೆವ್ವ ಪುನಃ ಬಂದ್ರೆ ಪುನಃ ಇದೇ ರೀತಿ ಮಾಡ್ಬೇಕು. ಹಾ, ಆವಾಗ್ಲೇ ನಾವು ನೆಮ್ಮದಿಯಾಗಿರಕ್ಕಾಗುತ್ತೆ. ಹಾಗಂತ ಅಂದ್ಕೊಂಡು ಪಕ್ಷಿಗಳೆಲ್ಲರೂ ಕೂಡ ಸಂತೋಷವಾಗಿ ಅವ್ರವ್ರ ಮನೆಯೊಳಗಡೆ ಹೋಗಿ ಮಲ್ಗಿ ನಿದ್ರೆ ಮಾಡಿದ್ರು. ಮಾವಿನ ಹಣ್ಣು ಮಾರುವ ದೆವ್ವ. ತುನಿಗುಬ್ಬಚ್ಚಿಯ ಊರಿನಲ್ಲಿ ಒಂದು ದೆವ್ವ ಇತ್ತು. ಆ ದೆವ್ವ ಯಾವಾಗ್ಲೂ ಯಾರಿಗೂ ತೊಂದರೆ ಕೊಡದೆ ಅಡವಿಯಲ್ಲಿ ಒಬ್ಬಡಿ ಜೀವನ ಬಾಳ್ತಾ ಇತ್ತು. ಆದ್ರೆ ದೆವ್ವಕ್ಕೆ ಗೆಳೆಯರು ಯಾರು ಇಲ್ಲ ಅನ್ನೋದ್ರಿಂದ ದೆವ್ವ ತುಂಬಾನು ಬೇಜಾರ್ ಮಾಡ್ಕೊಳ್ತಿತ್ತು. ಹೀಗಿರುವಾಗ ತುನಿಗುಬ್ಬಚ್ಚಿ ಜೊತೆ ದೆವ್ವಕ್ಕೆ ಪರಿಚಯವಾಯಿತು. ಆ ದಿನದಿಂದ ಅವರಿಬ್ರು ಕೂಡ ಒಳ್ಳೆ ಗೆಳತಿಯರಾಗಿದ್ರು. ದೆವ್ವ ಇವಾಗ ತುಂಬಾನೇ ಸಂತೋಷವಾಗಿತ್ತು. ಹಾಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಬೇಸಿಗೆ ಕಾಲ ಶುರುವಾಯಿತು. ಬೇಸಿಗೆಯಲ್ಲಿ ಬಿಸಿಲು ತಡ್ಕೊಳಕ್ಕಾಗದೆ ಎಲ್ರೂ ಕಷ್ಟಪಡ್ತಾ ಇದ್ರು. ಹೀಗಿರುವಾಗ ಈ ಕಡೆ ಅಡವಿಯಲ್ಲಿ ದೆವ್ವ ಒಬ್ಬಟ್ಟಿಯಾಗಿ ಅಡವಿಯಲ್ಲಿ ಇರಕ್ಕಾಗದೆ ತುಂಬಾನು ಬೇಜಾರ್ ಮಾಡ್ಕೊಳ್ತಿತ್ತು. ನನ್ನಿಂದ ಒಬ್ಳೆ ಅಡವಿಯಲ್ಲಿ ಇರಕ್ಕಾಗ್ತಿಲ್ಲ. ಅಡವಿಯಲ್ಲಿ ಇದ್ದೇ ಇದ್ದು ತುಂಬಾನೇ ಬೋರ್ ಆಗ್ತಾ ಇದೆ. ಎಲ್ಲಾದ್ರೂ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಹಣ ಸಂಪಾದನೆ ಮಾಡ್ಬೇಕು. ಆದ್ರೆ ಯಾರಾದ್ರೂ ನನಗೆ ಕೆಲ್ಸ ಕೊಡ್ತಾರಾ? ನಾನು ದೆವ್ವ ಅಲ್ವಾ? ಎಲ್ರೂ ನನ್ನ ನೋಡಿ ಹೆದರ್ತಾರೆ. ಟೋನಿ ಬಂದ್ಮೇಲೆ ಅವಳತ್ರ ಏನಾದ್ರೂ ಒಂದು ಸಹಾಯ ಕೇಳ್ಬೇಕು. ಹಾಗಂತ ದೆವ್ವ ಅನ್ಕೊಳ್ತಾ ಇತ್ತು. ಆವಾಗ್ಲೇ ತುನಿಗುಬ್ಬಚ್ಚಿ ದೆವ್ವನ ನೋಡೋದಕ್ಕೋಸ್ಕರ ಬಂದ್ಲು. ಟುನಿಯನ್ನು ನೋಡಿದ ದೆವ್ವನು ತುಂಬಾನೇ ಖುಷಿಯಾಯಿತು. ಟುನಿ ಜೊತೆ ಸುಮಾರು ಹೊತ್ತು ಮಾತಾಡ್ತಾ ಇತ್ತು. ಏನ್ ದೆವ್ವ, ಏನೋ ಯೋಚನೆ ಮಾಡ್ತಾ ಇದೀಯಾ ಅಂತ ಅನಿಸ್ತಿದೆ. ಹೌದು ಟೋನಿ, ನಾನು ನಿನ್ನತ್ರ ಒಂದು ಸಹಾಯ ಕೇಳ್ಬೇಕು ಅಂತ ಇದ್ದೀನಿ. ಸಹಾಯನಾ? ಏನ್ ಸಹಾಯ? ಕೇಳು, ಮಾಡ್ತೀನಿ. ನನ್ನಿಂದ ಒಬ್ಳೆ ಈ ಅಡವಿಯಲ್ಲಿ ಇರಕ್ ಆಗ್ತಾ ಇಲ್ಲ. ಅಡವಿಯಿಂದ ಹೊರಗಡೆ ಬರ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಅದಕ್ಕೆಂತ ಏನ್ ಮಾಡೋದು ದೆವ್ವ? ನಾನು ಕಷ್ಟಪಟ್ಟು ದುಡಿಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಂತ ದೆವ್ವ ಹೇಳಿದನ್ನ ಕೇಳಿ ಪಾಪ ಟುನಿಗುಬ್ಬಚ್ಚಿ ತುಂಬಾನೇ ಆಶ್ಚರ್ಯಪಟ್ಲು. ಅವಳಿಗೆ ಏನು ಉತ್ತರ ಕೊಡ್ದು ಅಂತ ಗೊತ್ತಿಲ್ಲದೆ ಅವಳು ನೋಡ್ತಾನೆ ಇದ್ಲು. ಏನಾಯ್ತು ಟೋನಿ? ನಾನು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಏನಾದ್ರೂ ಕೆಲ್ಸ ಕೊಡಿಸ್ತೀಯಾ? ಆದ್ರೆ ದೆವ್ವ, ನಿನ್ನನ್ನ ಯಾರ್ ಕೆಲ್ಸದಲ್ಲಿ ಇಟ್ಕೊಳ್ತಾರೆ? ಯಾರ್ ನಿನಗೆ ಕೆಲ್ಸ ಕೊಡ್ತಾರೆ ಹೇಳು? ಅದಕ್ಕೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇಲ್ ನೋಡು, ನಿನ್ನ ನೋಡಿ ಎಲ್ರೂ ಹೆದ್ರಿ ಓಡ್ ಹೋಗ್ತಾರೆ ತಾನೇ? ಹೌದು, ಆ ವಿಷಯ ನನಗ್ ಗೊತ್ತು. ಆದ್ರೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆದ್ರೆ ನೀನು ಊರೊಳಗಡೆ ಬಂದ್ರೇನೆ ಎಲ್ರೂ ಹೆದರ್ತಾರೆ. ಹೌದು, ಅದಕ್ಕೆ ಅಲ್ವಾ ಇಷ್ಟ ದಿನ ನಾನು ಊರೊಳಗಡೆ ಬರ್ಲೇ ಇಲ್ಲ. ಆದ್ರೆ ಇನ್ನು ಇದೇ ರೀತಿ ಅಡವಿಲಿ ಇರ್ಬೇಕು ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಟೋನಿ, ಏನಾದ್ರೂ ಒಂದು ಸಹಾಯ ಮಾಡೋ. ಟೋನಿಗುಬ್ಬಚ್ಚಿ ಏನ್ ಮಾಡುದು ಅಂತ ಅರ್ಥ ಆಗದೆ ಸೈಲೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ಲು. ಆದ್ರೆ ದೆವ್ವ ಏನಾದ್ರೂ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಹಠ ಮಾಡ್ತಾ ಇದ್ದಿದ್ರಿಂದ ಏನ್ ಮಾಡುದು ಅಂತ ಅವಳು ಯೋಚನೆ ಮಾಡ್ತಿದ್ಲು. ಅವಾಗ ಟೋನಿ ಅವಳ ಮನ್ಸಲ್ಲಿ, ಪಾಪ ದೆವ್ವ ಏನಾದ್ರೂ ಕೆಲ್ಸ ಮಾಡಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದೆ. ಆದ್ರೆ ದೆವ್ವನ ಯಾರ್ ಕೆಲ್ಸದಲ್ಲಿ ಇಟ್ಕೊಳ್ತಾರೆ? ಈಗ ಏನು ಇಲ್ಲ ಅಂತ ಹೇಳಿದ್ರೆ ಅವಳು ಬೇಜಾರ್ ಮಾಡ್ಕೊಳ್ತಾಳೆ. ಅವಳಿಗೋಸ್ಕರ ನಾನು ಏನಾದ್ರೂ ಒಂದು ಮಾಡ್ಲೇಬೇಕು. ಹಾಗಂತ ಅಂದ್ಕೊಂಡು ಟುನಿಗುಬ್ಬಚ್ಚಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ ಅವಳಿಗೊಂದು ಐಡಿಯಾನು ಬಂತು. ಇಲ್ ನೋಡ್ದೇವ, ನಿನಗೆ ಯಾರು ಕೆಲ್ಸ ಕೊಡಲ್ಲ. ಯಾರತ್ರನಾದ್ರೂ ಕೆಲ್ಸ ಕೊಡ್ಸಿದ್ರು ಕೂಡ ಅವ್ರು ನಿನ್ನ ಏನಾದ್ರೂ ಬೈತಾನೆ ಇರ್ತಾರೆ. ಹೌದು, ಇವಾಗ ಏನ್ ಮಾಡೋದು? ನೀನ್ ಯಾಕೆ ಒಬ್ರತ್ರ ಕೆಲ್ಸ ಮಾಡ್ಬೇಕು? ಏನಾದ್ರೂ ಒಂದು ವ್ಯಾಪಾರ ಶುರು ಮಾಡ್ಬೋದಲ್ವಾ? ವ್ಯಾಪಾರನಾ? ನಾನಾ? ಏನ್ ವ್ಯಾಪಾರ ಶುರು ಮಾಡೋದು? ಏನಾದ್ರೂ ಚಿಕ್ಕದಾಗಿ ವ್ಯಾಪಾರ ಶುರು ಮಾಡು. ಸ್ವಲ್ಪ ದಿನ ಹೇಗೂ ಕಷ್ಟ ಇರುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲಾನು ಸರಿಯಾಗುತ್ತೆ. ಹೌದಾ? ಸರಿ ಟೋನಿ, ಆದ್ರೆ ಏನ್ ವ್ಯಾಪಾರ ಶುರು ಮಾಡೋದು? ಹಾಗಂತ ದೆವ್ವ ಕೇಳಿದಾಗ ಟುನಿಗುಬ್ಬಚ್ಚಿ ಏನ್ ವ್ಯಾಪಾರ ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ ಅವಳಿಗೊಂದ್ ವಿಷಯ ನೆನಪಾಯ್ತು. ಏನ್ ವ್ಯಾಪಾರ ಅಂದ್ರೆ ಬೇಸಿಗೆ ಕಾಲಕ್ಕೆ ಸಂಬಂಧಪಟ್ಟ ವ್ಯಾಪಾರ ಮಾಡು. ಸರಿ, ಮಾವಿನಕಾಯಿ ವ್ಯಾಪಾರ ಮಾಡ್ತೀನಿ. ಮಾವಿನಕಾಯ? ಅದೆಲ್ ಸಿಗುತ್ತೆ? ಇಲ್ಲೇ ಅಡವಿಯಲ್ಲಿ ಒಂದ್ ಕಡೆ ದೊಡ್ಡ ಮಾವಿನ ಮರ ಇದೆ. ಅಲ್ಲಿ ಸುಮಾರು ಮಾವಿನಕಾಯಿಗಳು ಇದೆ. ಆ ಕಡೆ ಯಾರೂ ಬರೋದಿಲ್ಲ ಅಲ್ವಾ? ಸರಿ ಹಾಗಾದ್ರೆ. ಆದ್ರೆ ಮಾವಿನಕಾಯಿ ಬೇಡ, ಮಾವಿನ ಹಣ್ಣು ವ್ಯಾಪಾರ ಮಾಡು, ಚೆನ್ನಾಗಿ ನಡೆಯುತ್ತೆ. ಸರಿ, ಆದ್ರೆ ಮಾವಿನಕಾಯಿಗಳನ್ನ ಹಣ್ಣುಗಳಾಗಿ ಹೇಗ್ ಮಾಡೋದು? ಅದಕ್ಕೆ ನಾನಿದ್ದೀನಲ್ಲ, ನಾನ್ ಸಹಾಯ ಮಾಡ್ತೀನಿ ಬಿಡು. ಹಾಗೆ ಆ ದೆವ್ವ ಟುನಿಗುಬ್ಬಚ್ಚಿನ ಕರ್ಕೊಂಡು ಅಡವಿಲಿರುವ ಆ ಮಾವಿನ ಮರದ ಹತ್ತಿರ ಹೋಯ್ತು. ಆವಾಗ ಟೋನಿ ಮಾವಿನ ಮರದಲ್ಲಿ ಹತ್ತಿ ಒಂದೊಂದ್ ಮಾವಿನಕಾಯಿಗಳನ್ನ ಕೀಳ್ತಾ ಇದ್ಲು. ದೆವ್ವ, ನೀನು ಹೋಗಿ ಬೇಗ ಒಂದು
ಬುಟ್ಟಿ ತಗೊಂಡ್ ಬರ್ತೀಯಾ? ಆ ಸರಿ, ನೀನು ಕೊಯ್ತಾ ಇರೋ, ನಾನು ಹೋಗಿ ಬುಟ್ಟಿ ತಗೊಂಡ್ ಬರ್ತೀನಿ. ಓಹೋ, ವ್ಯಾಪಾರ ಮಾಡ್ತೀಯಾ ಅಂತ ತುಂಬಾ ಖುಷಿಯಾಗಿರೋ ಹಾಗಿದೆ. ಹಾಗೆ ಟುನಿ ಹೇಳಿದನ್ನ ಕೇಳಿ ದೆವ್ವ ನಗಡ್ಕೊಂಡು ಹೋಗಿ ಬುಟ್ಟಿ ತಗೊಂಡ್ ಬಂತು. ಟುನಿಗುಬ್ಬಚ್ಚಿ ಕೊಯ್ದ ಮಾವಿನಕಾಯಿಗಳನ್ನೆಲ್ಲ ಆ ಬುಟ್ಟಿಯಲ್ಲಿ ಹಾಕದ್ಲು. ಆಮೇಲೆ ಆ ಹಣ್ಣುಗಳ ಮೇಲೆ ಹುಲ್ಲನ್ನ ಹಾಕಿಟ್ಲು. ದೆವ್ವ ಅದನ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇತ್ತು. ಹಾ, ಇನ್ನು 2 ದಿನದಲ್ಲಿ ಹಣ್ಣುಗಳಾಗುತ್ತೆ, ಆಮೇಲೆ ಇದನ್ನ ಮಾರ್ಬೋದು. ಸರಿ ಟೋನಿ, 2 ದಿನ ತನಕ ಹಣ್ಣಾಗುತ್ತಾ ಅಂತ ನಾನು ನೋಡ್ತಾನೆ ಇರ್ತೀನಿ. ಅದೆಲ್ಲ ಏನು ಬೇಡ, ನಾನು ಹೇಳ್ದೆ ಅಲ್ವಾ, 2 ದಿನದಲ್ಲಿ ಹಣ್ಣಾಗುತ್ತೆ ಬಿಡು. ಹಾಗಂತ ಟೋನಿ ಹೇಳಿದ್ಲ. ದೆವ್ವ ಯಾವಾಗ ಹಣ್ಣುಗಳಾಗುತ್ತೆ ಅಂತ ಕಾಯ್ತಾ ಇತ್ತು. ಹೀಗೇನೆ 2 ದಿನಾನು ಕಳೀತು. ಟುನಿಗುಬ್ಬಚ್ಚಿ ಮಾವಿನಕಾಯಿ ಎಲ್ಲ ಹಣ್ಣಾಯ್ತಾ ಅಂತ ಬಂದ್ ನೋಡಿದ್ಲು. ಆವಾಗ ಎಲ್ಲಾನು ಹಣ್ಣುಗಳಾಗಿತ್ತು. ಆ ದೆವ್ವ, ಇವಾಗ ಎಲ್ಲಾನು ಹಣ್ಣುಗಳಾಗಿದೆ, ನೀನ್ ತಗೊಂಡ್ ಹೋಗಿ ಮಾರು. ಆ ಸರಿ, ಆದ್ರೆ ಎಲ್ಲಿ ಮಾರೋದು ಟೋನಿ? ಎಲ್ಲಿ ಮಾರೋದು ಅಂದ್ರೆ, ಹಾ, ನಮ್ಮೂರಲ್ಲಿ ರೈಲ್ವೆ ಸ್ಟೇಷನ್ ಇದ್ದಲ್ಲ, ಅಲ್ಲಿ ಸುಮಾರು ಜನ ಇದ್ದಾರೆ, ಅಲ್ಲಿ ತಗೊಂಡ್ ಹೋಗಿ ಮಾರು. ಹೌದಾ, ಸರಿ ಟೋನಿ, ನಾನ್ ತಗೊಂಡ್ ಹೋಗ್ತೀನಿ. ಹಾಗಂತ ಹೇಳಿ ಆ ದೆವ್ವ ಮಾವಿನ ಹಣ್ಣುಗಳು ಇರುವ ಬುಟ್ಟಿನ ರೈಲ್ವೆ ಸ್ಟೇಷನ್ಗೆ ತಗೊಂಡ್ ಹೋಯ್ತು. ಆವಾಗ್ಲೇ ಒಂದು ಟ್ರೈನ್ ಅಲ್ಲಿಗೆ ಬಂತು. ದೆವ್ವ ಮಾವಿನ ಹಣ್ಣುಗಳನ್ನ ತಗೊಂಡು ಟ್ರೈನಲ್ಲಿ ಹತ್ತಿತ್ತು. ಆವಾಗ ದೆವ್ವ ಅದರ ಮನ್ಸಲ್ಲಿ, ಎಲ್ರೂ ಮಾವಿನ ಹಣ್ಣು ತಗೊಂಡ್ರೆ ಚೆನ್ನಾಗಿರುತ್ತೆ, ಆದ್ರೆ ಎಲ್ರೂ ನನ್ನ ನೋಡಿ ಹೆದರಿದ್ರೆ ನನ್ ವ್ಯಾಪಾರ ಆಗಲ್ಲ. ದೇವ್ರೆ, ಹೇಗಾದ್ರೂ ನನ್ ವ್ಯಾಪಾರಕ್ಕೆ ನೀನೇ ಸಹಾಯ ಮಾಡ್ಬೇಕು. ಹಾಗಂತ ಅಂದ್ಕೊಂಡು ದೆವ್ವ ಮಾವಿನ ಹಣ್ಣನ್ನ ತಗೊಂಡು ಟ್ರೈನಲ್ಲಿ ತಿರ್ಗಾಡ್ತಾ ಇತ್ತು. ಆದ್ರೆ ದೆವ್ವನ ನೋಡಿ ಎಲ್ಲ ಪಕ್ಷಿಗಳು ಕೂಡ ಹೆದರ್ತಾ ಇದ್ರು. ಹೀಗಿರುವಾಗ ಅದೇ ಟ್ರೈನಲ್ಲಿ ಇದ್ದ ಚಿಚುಕಾಗೆ ಮಾವಿನ ಹಣ್ಣುಗಳನ್ನ ನೋಡಿತು. ಚಿಚುಕಾಗೆ ಮಾವಿನ ಹಣ್ಣುಗಳು ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ದೆವ್ವನ ನೋಡಿ ಹೆದರ್ತಾ ಇತ್ತು. ಅಮ್ಮ, ತಗೊಳ್ಳಿ, ಮಾವಿನ ಹಣ್ಣುಗಳು ಚೆನ್ನಾಗಿದೆ. ದೆವ್ವ, ಯಾಕೆ ನಮ್ಮನ್ನೆಲ್ಲ ಹೆದರ್ಸ್ತಾ ಇದೀಯಾ? ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ನಾನು ಯಾರನ್ನು ಹೆದರ್ಸ್ತಾ ಇಲ್ಲ, ನಾನು ವ್ಯಾಪಾರ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಹೌದಾ? ಆದ್ರೆ ಎಲ್ರೂ ನಿನ್ನ ನೋಡಿ ಹೆದರ್ತಾ ಇದ್ದಾರೆ ಅಲ್ವಾ? ಎಲ್ಲ ಮಾವಿನ ಹಣ್ಣುಗಳು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ನಾನು ಯಾವುದೇ ಕೆಮಿಕಲ್ ಉಪಯೋಗ ಮಾಡಿಲ್ಲ, ನಾನು ಏನು ಕೆಮಿಕಲ್ ಹಾಕ್ತೇನೆ ಹಣ್ಣುಗಳನ್ನ ಮಾಡಿದ್ದೀನಿ. ತುಂಬಾನು ಚೆನ್ನಾಗಿರುತ್ತೆ, ತಿನ್ನೋಡಿ. ಹೌದಾ? ನನಗೂ ಮಾವಿನ ಹಣ್ಣಂದ್ರೆ ತುಂಬಾನೇ ಇಷ್ಟ. ಸರಿ, ಒಂದು ಕೊಡು. ಹಾಗಂತ ಚಿಚುಕಾಗೆ ಕೇಳಿದಾಗ ದೆವ್ವ ತುಂಬಾನು ಸಂತೋಷಪಟ್ಟು ಒಂದು ಮಾವಿನ ಹಣ್ಣನ್ನ ತಗೊಳ್ತು. ಅಷ್ಟೇ, ಮಾವಿನ ಹಣ್ಣನ್ನ ದೆವ್ವ ಮುಟ್ಟಿದ ತಕ್ಷಣ ಆ ಮಾವಿನ ಹಣ್ಣು ಹಾಳಾಯ್ತು. ಅರೆ, ಇದೇನಿದು ಹಾಳಾಯ್ತು? ಅದೇ ನನಗೂ ಏನು ಅರ್ಥ ಆಗ್ತಿಲ್ಲ. ನೀನು ಮುಟ್ಟಿದ್ರಿಂದನೇ ಹಾಳಾಗಿದೆ ಅಂತ ಕಾಣಿಸ್ತಿದೆ. ಹೌದು, ಇವಾಗ ಏನು ಮಾಡೋದು? ಹೀಗೇನೇ ಇದ್ರೆ ನಿನ್ನ ವ್ಯಾಪಾರ ನಡೆಯಲ್ಲಮ್ಮ. ಹಾಗಂತ ಚಿಚುಕಾಗಿ ಹೇಳಿದ್ದನ್ನ ಕೇಳಿ ಪಾಪ ದೆವ್ವ ತುಂಬಾನು ಬೇಜಾರು ಮಾಡ್ಕೊಳ್ತು. ಅದು ಅಲ್ಲಿಂದ ಅದು ಬಾಳುವ ಜಾಗಕ್ಕೆ ಹೋಯ್ತು. ಅಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇತ್ತು. ನಾನು ಏನ್ ಪಾಪ ಮಾಡಿದೆ? ಮಾವಿನ ಹಣ್ಣು ಯಾಕೆ ನಾನು ಮುಟ್ಟಿದ ತಕ್ಷಣ ಕೆಟ್ಟೋಯ್ತು? ಹೀಗೆ ಇದ್ರೆ ನನ್ನ ವ್ಯಾಪಾರ ಹೇಗ್ ನಡೆಯುತ್ತೆ? ನಾನು ಏನ್ ಮಾಡೋದಂತ ಅರ್ಥ ಆಗ್ತಿಲ್ಲ. ಹಾಗಂತ ಹೇಳಿ ಆ ದೆವ್ವ ಜೋರಾಗಿ ಅಳ್ತಾ ಇತ್ತು. ಹೀಗೆ ಸುಮಾರು ಸಮಯನೂ ಆಯ್ತು. ಆವಾಗ ದೆವ್ವನ ನೋಡೋದಕ್ಕೋಸ್ಕರ ಟುನಿಗುಬ್ಬಚ್ಚಿ ಬರ್ತಾ ಇದ್ಲು. ಅವಳಿಗೆ ದೆವ್ವ ಅಳುವ ಶಬ್ದ ಕೇಳಿಸ್ತು. ಅದನ್ನ ಕೇಳಿ ಅವಳು ತುಂಬಾ ಬೇಜಾರು ಮಾಡ್ಕೊಂಡ್ಲು. ಏನಾಯ್ತೋ ಏನೋ ಅಂತ ದೆವ್ವದ ಹತ್ತಿರ ಹೋದ್ಲು. ದೆವ್ವ, ಏನಾಯ್ತು? ಯಾಕೆ ಅಳ್ತಾ ಇದೀಯ ನೀನು? ಟೋನಿ, ನನಗ್ ತುಂಬಾ ಬೇಜಾರಾಗ್ತಿದೆ. ಬೇಜಾರಾ? ಯಾಕೆ? ನಿನ್ನ ಹತ್ರ ಯಾರು ಮಾವಿನ ಹಣ್ಣು ತಗೊಳ್ಳಿಲ್ವಾ? ಇಲ್ಲ ಟೋನಿ, ಒಬ್ರು ಮಾವಿನ ಹಣ್ಣು ಬೇಕು ಅಂತ ನನ್ನ ಹತ್ರ ಕೇಳಿದ್ರು. ನಾನು ಸರಿ ಅಂತ ಮಾವಿನ ಹಣ್ಣನ್ನ ತೆಗ್ದೆ ಅಷ್ಟೇ. ನನ್ ಮುಟ್ಟಿದ ತಕ್ಷಣ ಮಾವಿನ ಹಣ್ಣು ಕೆಟ್ಟೋಯ್ತು. ಹೌದಾ? ಅಯ್ಯೋ, ಸರಿ, ಬೇಜಾರ್ ಮಾಡ್ಕೊಳ್ಬೇಡ. ಎಲ್ಲದಕ್ಕೂ ಏನಾದ್ರೂ ಒಂದು ದಾರಿ ಇರುತ್ತೆ, ನಾವೇನಾದ್ರೂ ಒಂದು ಉಪಾಯ ಮಾಡೋಣ. ಹಾಗಂತ ಟುನಿಗುಬ್ಬಚ್ಚಿ ದೆವ್ವನ ಸಮಾಧಾನ ಮಾಡಿ ಏನ್ ದಾರಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗ್ಲೇ ಟುನಿಗುಬ್ಬಚ್ಚಿಗೆ ಒಂದು ಒಳ್ಳೆಯ ಆಲೋಚನೆನೂ ಬಂತು. ದೆವ್ವ, ನಾನು ಈ ಬುಟ್ಟಿಗಳಲ್ಲಿ ಮಾವಿನ ಹಣ್ಣನ್ನ ಹಾಕಿ ಕೊಡ್ತೀನಿ, ನೀನ್ ಮುಟ್ಬೇಡ. ನೀನು ರೈಲ್ವೆ ಸ್ಟೇಷನ್ಗೆ ಪುನಃ ನಾಳೆ ಹೋಗು. ಯಾರಾದ್ರೂ ಹಣ್ಣು ಕೇಳಿದ್ರೆ ನೀವೇ ನಿಮ್ಗಿಷ್ಟವಾಗಿದ್ದನ್ನ ತಗೊಳ್ಳಿ ಅಂತ ಹೇಳೋ. ನೀನ್ ಮುಟ್ಟಿದ್ರೆ ತಾನೇ ಅದ್ ಕೆಟ್ಟೋಗೋದು. ಹಾ ಸರಿ ಟುನಿ, ಹಾಗೇನೆ ಮಾಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಬುಟ್ಟಿಯಲ್ಲಿ ಎಲ್ಲ ಹಣ್ಣುಗಳನ್ನ ಇಟ್ಟುಕೊಟ್ಲು. ಆವಾಗ ದೆವ್ವ ತುಂಬಾನು ಸಂತೋಷಪಟ್ಟಿತ್ತು. ಮರುದಿನ ದೆವ್ವ ಆ ಬುಟ್ಟಿನ ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಯ್ತು. ಅಲ್ಲಿದ್ದವರು ಎಲ್ರೂ ಕೂಡ ದೆವ್ವನ ನೋಡಿ ತುಂಬಾನು ಹೆದರ್ತಾ ಇದ್ರು. ಹೆದರ್ಬೇಡಿ, ನಾನು ಯಾರನ್ನೋ ಏನೋ ಮಾಡಲ್ಲ. ಅರೆ, ಏನ್ ದೆವ್ವ, ಮಾವಿನ ಹಣ್ಣು ವ್ಯಾಪಾರ ಮಾಡ್ತಿದ್ಯಾ? ಹೌದು ಹೌದು, ಕೆಮಿಕಲ್ ಏನು ಬೆರೆಸ್ದೆ ಹಣ್ಣು ಮಾಡಿದ್ದೀನಿ. ಹೌದಾ? ಸರಿ ಸರಿ, ನನಗೊಂದು ಹಣ್ಣು ಕೊಡು.
ನಿಮ್ಗೇನು ಬೇಕೋ ನೀವೇ ಅದನ್ನು ತಗೊಳ್ಳಿ. ಪರವಾಗಿಲ್ವೇ, ಒಳ್ಳೆಯ ಥರನೇ ಕಾಣಿಸ್ತಾ ಇದೆಯಾ? ಕೊಡು, ನಾನೇ ತಗೊಳ್ತೀನಿ. ಹಾಂ ಸರಿ ತಗೊಳ್ಳಿ, ಬೆಲೆನೋ ಕಮ್ಮಿ. ಹಾಗೆ ಮಹಿಹದ್ದು ಅವಳಿಗೆ ಬೇಕಾದ ಮಾವಿನ ಹಣ್ಣನ್ನು ತಗೊಂಡ್ಲು. ಅದನ್ನ ನೋಡಿ ಎಲ್ಲರೂ ಮಾವಿನ ಹಣ್ಣು ತಗೊಳ್ಳೋಕ್ಕೆ ಶುರು ಮಾಡಿದ್ರು. ದೆವ್ವಕ್ಕೆ ಒಳ್ಳೆ ಲಾಭನೂ ಸಿಕ್ತಿತ್ತು. ದೆವ್ವ ತುಂಬಾನು ಸಂತೋಷದಲ್ಲಿತ್ತು.